ಕ್ಯಾನ್ಸರ್ ಬಂದರೆ ಕಷ್ಟ, ಆ ಸ್ಟೇಜ್ 2, 3, 4ಕ್ಕೆ ಕಡೆ ಹಂತಕ್ಕೆ ಹೋದರೆ ಇನ್ನೂ ಕಷ್ಟ, ಬದುಕೋದು ಕಷ್ಟ. ಆದರೆ ಇದು ಮನುಷ್ಯಂಗೆ ಬರೋ ಕ್ಯಾನ್ಸರ್ ಬಗ್ಗೆ ಅಲ್ಲ, ಇದು ಕಾಂಗ್ರೆಸ್ ಪಕ್ಷಕ್ಕೆ ಕ್ಯಾನ್ಸರ್ ಕಾಯಿಲೆಯನ್ನು ಕಂಪೇರ್ ಮಾಡಿ ಮಾತನಾಡ್ತಿದ್ದಾರೆ ಸಚಿವರಾದಂಥ ಸತೀಶ್ ಜಾರಕಿಹೊಳಿ. ಏನು ಹೇಳಿದರು? ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಗೆ ಸತೀಶ್ ಜಾರಕಿಹೊಳಿ ಪಟ್ಟನ್ನು ಹಿಡಿದಿದ್ದಾರಂತೆ. ಒಬ್ಬರೇ ಹಲವು ಹುದ್ದೆಗಳಲ್ಲಿ ಇದ್ದರೆ ಸಮಸ್ಯೆ ಆಗುತ್ತೆ, ಪಕ್ಷದ ಸಂಘಟನಾ ಕೆಲಸಗಳ ಮೇಲೆ ಪರಿಣಾಮ ಬೀರುತ್ತೆ, ಸ್ಥಳೀಯ ಸಂಸ್ಥೆಯ ಚುನಾವಣೆಗಳಲ್ಲಿ ಸಮಸ್ಯೆ ಆಗುತ್ತದೆ. ಸುರ್ಜೇವಾಲಾ ಜೊತೆಗಿನ 1-to-1 ಸಭೆಯಲ್ಲಿ ಸತೀಶ್ ಜಾರಕಿಹೊಳಿ ಆಗ್ರಹ ಮಾಡಿದ್ದಾರಂತೆ. ಇದರರ್ಥ ನೇರವಾಗಿ ಡಿ ಕೆ ಶಿವಕುಮಾರ್ ಸುರ್ಜೇವಾಲಾ ಜೊತೆಗಿನ 1-to-1 ಸಭೆಯಲ್ಲಿ ಸತೀಶ್ ಜಾರಕಿಹೊಳಿ ಈ ಮಟ್ಟಿಗೆ ಹೇಳಿದ್ದು, ತಳಮಟ್ಟದ ಸಂಘಟನೆಯಾದರೆ ಮಾತ್ರ ಗೆಲುವು ಸಾಧ್ಯ, ಕ್ಯಾನ್ಸರ್ ಬರೋಕ್ಕಿಂತ ಮುಂಚೆ ಎಚ್ಚೆತ್ತುಕೊಳ್ಳಬೇಕಲ್ವಾ, ಅದೇ ಕ್ಯಾನ್ಸರ್ 3rd, 4th ಸ್ಟೇಜ್ ಬಂದರೆ ಕಷ್ಟ ಅಲ್ವಾ ಅಂತ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಗೆ ಹೇಳ್ತಾ ಇದ್ದಾರೆ. ಕಾಂಗ್ರೆಸ್ ಪಕ್ಷಕ್ಕೆ ಬಂದಿದ್ದಂತಹ ನಿಷ್ಕ್ರಿಯ, ತಟಸ್ಥ, ಜಡತ್ವ ಅನ್ನೋ ಕಾಯಿಲೆಗೆ ಟ್ರೀಟ್ಮೆಂಟ್ ಕೊಟ್ಟಿದ್ದು ಡಿ ಕೆ ಶಿವಕುಮಾರ್. ಕಾಂಗ್ರೆಸ್ ಕಾರ್ಯಕರ್ತರು ತುಂಬಾ ಮರ್ಕಿರಿ ಟೈಪ್ ಓಡಾಡಕ್ಕೆ ಶುರುವಾಗಿದ್ದು ಡಿ ಕೆ ಶಿವಕುಮಾರ್ ಅಧ್ಯಕ್ಷ ಆದ್ಮೇಲೆ. ಕಾಂಗ್ರೆಸ್ನ ಎಲ್ಲಾ ಕಮಿಟಿಗಳು, ಯುವ ಮೋರ್ಚಾ, ಸ್ಟೂಡೆಂಟ್ ವಿಂಗ್, ಮಹಿಳಾ ಮೋರ್ಚಾ, ಎಲ್ಲಾ ವಿಂಗ್ಗಳು ಕೂಡ ಆಕ್ಟಿವ್ ಆಗಿದ್ದು ಡಿ ಕೆ ಶಿವಕುಮಾರ್ ಅಧ್ಯಕ್ಷ ಆದ್ಮೇಲೆ. ಒಬ್ಬೊಬ್ಬರೇ 2 ಹುದ್ದೆಗಳನ್ನ ನಿರ್ವಹಣೆ ಮಾಡಿಬಿಟ್ರೆ ಪಾರ್ಟಿ ಸಂಘಟನೆ ಮಾಡಕ್ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಹಾಗೆ ನೋಡಿದ್ರೆ ಒಂದೊಂದೇ ಹ್ಯಾಂಡಲ್ ಮಾಡಿದವ್ರು ಇದ್ದಂತ ಪಾರ್ಟಿಗಿಂತ 10 ಟೈಮ್ ಕಾಂಗ್ರೆಸ್ ಪಾರ್ಟಿ ಆಕ್ಟಿವ್ ಆಗಿದೆ. 10 ಟೈಮ್. ಯೂತ್ ಕಾಂಗ್ರೆಸ್ ಅಧ್ಯಕ್ಷರಾಗಿ ಮಂಜುನಾಥ್ ಗೌಡ ಆಯ್ಕೆ ಆದ್ಮೇಲೆ ಜಿಲ್ಲಾವಾರು ಹೋಗ್ಬಿಟ್ಟು ಅವರು ಮಂಜುನಾಥ್ ಗೌಡ ಅಲ್ಲಿನ ಅಧ್ಯಕ್ಷರ ಪದಗ್ರಹಣ ಕಾರ್ಯಕ್ರಮಗಳು ಮಾಡ್ತಾವ್ರೆ. ರಾಜ್ಯಾದ್ಯಂತ ಕಾಂಗ್ರೆಸ್ ಸ್ವಂತ ಕಚೇರಿಗಳನ್ನು ಹೊಂದುವಲ್ಲಿ ಡಿ ಕೆ ಶಿವಕುಮಾರ್ ಒಂದಷ್ಟು ಟಾರ್ಗೆಟ್ ಪಾತ್ರ ಬಹಳ ಇದೆ. DCM ಆಗಿದ್ಕೊಂಡೆ ಕೆಪಿಸಿಸಿ ಅಧ್ಯಕ್ಷರಾಗಿದ್ದಾರೆ. ಆದರೆ ಸತೀಶ್ ಜಾರಕಿಹೊಳಿ ಅವರ ವಾದ ಏನು? ಕೆಲಸ ಮಾಡೋಕ್ಕಾಗಲ್ಲ, ಎಡ್ಡಿದ್ರೆ. ಡಿ ಕೆ ಶಿವಕುಮಾರ್ ಬಾರವರಕ್ಕೆ ರೆಡಿ ಅವರೇ, ಹೊರ್ತಾವ್ರೆ, ಕೆಲಸ ಮಾಡ್ತಾವ್ರೆ. ಕಾಂಗ್ರೆಸ್ನ ಯಾವೊಬ್ಬ ಕಾರ್ಯಕರ್ತನ ಕೇಳಿದ್ರು ಹೇಳ್ತಾರೆ, DCM ಕತ್ತಿ ಸರ್ಕಾರದ ಬಿಟ್ಬಿಡಿ, ಕೆಪಿಸಿಸಿ ಅಧ್ಯಕ್ಷರು ಯಾರು ಬೆಸ್ಟು? ಡಿ ಕೆ ಶಿವಕುಮಾರ್ ಅವರ, ಪರಮೇಶ್ವರ್ ಅವರ, ದಿನೇಶ್ ಗುಂಡೂರಾವ್ ಅವರ, ಯಾರು ಬೆಸ್ಟು ಕೆಪಿಸಿಸಿ ಅಧ್ಯಕ್ಷ ಅವಧಿಯಲ್ಲಿ? ಯಾರ ಅವಧಿಯಲ್ಲಿ ಪಾರ್ಟಿ ಚೆನ್ನಾಗಿದೆ ಅಂದ್ರೆ ಎಲ್ಲರೂ 100% ಹೇಳೋದು ಡಿ ಕೆ ಶಿವಕುಮಾರ್ ಅವಧಿ. ಡಿ ಕೆ ಶಿವಕುಮಾರ್ ಅಬ್ಬರ್ಸ್ಬೋದು, ಆರ್ಭಟ ಮಾಡ್ಬೋದು, ಡೋಂಟ್ ಕೇರ್ ಕಲ್ಚರ್ ಇರ್ಬೋದನ್ನ, ಆದ್ರೆ ಪಾರ್ಟಿ ವಿಷಯ ಬಂದಾಗ ಕಾಂಪ್ರಮೈಸ್ ಆಗಿಲ್ಲ ಮನುಷ್ಯ. ಬಟ್ ಒಂದಷ್ಟು ರೀಸನ್ಸ್, ಒಬ್ಬರೇ ಹಲವು ಹುದ್ದೆಗಳಲ್ಲಿದ್ದರೆ ಸಮಸ್ಯೆ ಆಗುತ್ತೆ, ಪಕ್ಷದ ಸಂಘಟನಾ ಕೆಲಸಗಳ ಮೇಲೆ ಪರಿಣಾಮ ಬೀರುತ್ತೆ, ಸ್ಥಳೀಯ ಸಂಸ್ಥೆಯ ಚುನಾವಣೆಗಳಲ್ಲಿ ಸಮಸ್ಯೆ ಆಗುತ್ತದೆ, ತಳಮಟ್ಟದಲ್ಲಿ ಪಕ್ಷ ಸಂಘಟನೆ ಆದ್ರೆ ಮಾತ್ರ ಗೆಲುವು ಸಾಧ್ಯ, ಕ್ಯಾನ್ಸರ್ ಬರೋಕ್ಕಿಂತ ಮುಂಚೆ ಎಚ್ಚೆತ್ತುಕೊಳ್ಬೇಕಲ್ವಾ. ಡಿ ಕೆ ಶಿವಕುಮಾರ್ ಈಗ ಹೆಂಗೆ ಇವರು ಒಪಿನಿಯನ್ ಕೇಳ್ತಾರಲ್ಲ, ಡಿ ಕೆ ಶಿವಕುಮಾರ್ ಅಧ್ಯಕ್ಷರಾಗಿ ಮುಂದುವರಿಯಬೇಕಾ ಬೇಡವಾ ಅಂತ ಒಂದು ಪೋಲ್ ಕ್ರಿಯೇಟ್ ಮಾಡಿದ್ರು ಕಾಂಗ್ರೆಸ್ ಪಾರ್ಟಿಲಿ. ಕಾರ್ಯಕರ್ತರು ಮೋರ್ ದೆನ್ 90% ಡಿ ಕೆ ಶಿವಕುಮಾರ್ ಓಟ್ ಹಾಕ್ತಾರೆ. ಬಿಟ್ಬಿಡಿ ಅವ್ರಿಗೆ DCM, ಬೆಂಗಳೂರು ಉಸ್ತುವಾರಿ ಎಲ್ಲ ಬಿಟ್ಬಿಡಿ. ಯಾಕಂದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಹೊಸ ಚೈತನ್ಯ ಕೊಟ್ಟಿದ್ದು ಡಿ ಕೆ ಶಿವಕುಮಾರ್ ಇತ್ತೀಚೆಗೆ ಕಳೆದ 2-3 ದಶಕಗಳಲ್ಲಿ. ಕಾಂಗ್ರೆಸ್ ಪಕ್ಷಕ್ಕೆ ಒಬ್ಬ ಅಧ್ಯಕ್ಷ ಆಗಿ ಇಷ್ಟೆಲ್ಲ ಅಧಿಕಾರವನ್ನು ಚಲಾಯಿಸಬಹುದು ಅಂತ ತೋರಿಸಿದ್ರು ಡಿ ಕೆ ಶಿವಕುಮಾರ್. ಡಿ ಕೆ ಶಿವಕುಮಾರ್ ವಿರುದ್ಧ ಕೆಳಗಿಳಿಸ್ಬೇಕು ಅನ್ನೋ ಕಾರಣಕ್ಕೆ 2 ಹುದ್ದೆ, ಸಂಘಟನೆ ಕರೆಕ್ಟಾಗಿ ಮಾಡಬೇಕು ಅಂದ್ರೆ ಬದಲಾಯಿಸಬೇಕು ಅನ್ನೋದಿದೆಯಲ್ಲ. ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗೋದು ಬೇಡ, DCM ಆಗೇ ಇರಲಿ, ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿರಲಿ ಅಂದ್ರೆ ಆ ವಾದಕ್ಕೊಂದು ಅರ್ಥ ಇದೆ ಸತೀಶ್ ಜಾರಕಿಹೊಳಿ ಅವರದು. ಎಸ್, ಸಿದ್ದರಾಮಯ್ಯನವರಪ್ಪ ಜಾಸ್ತಿ ಬೆಂಬಲ ಐತೆ, ಆ ಥರದ್ದೇನೋ ವಾದ ಮಾಡ್ತೀರಾ, ಅದು ವಾದ ಕೇಳಿಸ್ಕೋಬೋದು. ಆದರೆ 2 ಹುದ್ದೆಗಳನ್ನ ನಿಭಾಯಿಸೋಕ್ಕಾಗ್ತಿಲ್ಲ, ಸರಿ ಇಲ್ಲ, 2 ಕೆಲಸ ಮಾಡೋಕ್ಕಾಗಲ್ಲ, ಸರಿಯಾಗಿ ಸಂಘಟನೆ ಮಾಡೋಕ್ಕಾಗಲ್ಲ ಅನ್ನೋ ಕೊಡುವಂಥ ಕಾರಣ ಇದೆಯಲ್ಲ, ಒಪ್ಪಕ್ಕೆ ಸಾಧ್ಯ ಇಲ್ಲ ಕಾಂಗ್ರೆಸ್ ವಿಚಾರದಲ್ಲಿ. ಏನು ಜವಾಬ್ದಾರಿ ಇಲ್ಲ, ಕೇವಲ ಶಿಕಾರಿಪುರ ಶಾಸಕ, ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ನಿಭಾಯಿಸಕ್ಕಾಯ್ತಲಕ್ಕ ಅಂತಂದ್ರೆ ಪಾರ್ಟಿನ ಅದಕ್ಕೊಂದು ಅರ್ಥ ಇದೆ. ಯಾಕೆ ಅವ್ರು ಯಾರೋ ಒಪ್ತಾ ಇಲ್ಲ ಅವ್ರನ್ನ. ಡಿ ಕೆ ಶಿವಕುಮಾರ್ ಪ್ರಬಲ, ಡಿ ಕೆ ಶಿವಕುಮಾರ್ ಸ್ಟ್ರಾಂಗ್, ಡಿ ಕೆ ಶಿವಕುಮಾರ್ ಕೈಲಿ ಅಧ್ಯಕ್ಷ ಗಾದಿ ಇದ್ರೆ ಎಲ್ಲನೂ ಅಧಿಕಾರವನ್ನ ಚಲಾಯಿಸ್ತಾರೆ ಅನ್ನೋ ಕಾರಣಕ್ಕೆ ಆ ಸ್ಥಾನಕ್ಕೆ ವಿರೋಧ ಇದೆ. ಬಿಟ್ರೆ ಅಯ್ಯೋ ಅವ್ರ ಕೈಲಿ ಕೆಲಸ ಮಾಡೋಕ್ಕಾಯ್ತಲ್ಲಪ್ಪ, ವೀಕು ಮನುಷ್ಯ, ನಿಭಾಯಿಸಕ್ಕಾಯ್ತಾ ಇಲ್ಲ 2 ಕೆಲಸ. ಇವತ್ತು ಬೆಳಗ್ಗೆ ಬೆಳಗಾವಿ ಇದ್ರೆ ಮನುಷ್ಯ, ಮಧ್ಯಾಹ್ನ ನಾಳೆ ಮಂಡ್ಯದಲ್ಲಿರುತ್ತೆ.
ಸಂಜೆಗಾಲೆ ಬೆಂಗಳೂರು ಬಂದಿರುತ್ತೆ, ರಾತ್ರಿ 2 ಗಂಟೆ ಆದರೂ ಮನೆ ತಾವು ಸಭೆ ಮಾಡ್ತಾ ಇರುತ್ತೆ. ಹಾಗಾಗಿ ಪಕ್ಷ ಕಟ್ಟೋ ವಿಷಯದಲ್ಲಿ ಏನೇ ಸಾವಿರ ಇರಲಿ, ಡಿ ಕೆ ಶಿವಕುಮಾರ್ ಬಗ್ಗೆ ಆರೋಪ, ಕಾಂಗ್ರೆಸ್ ಪಕ್ಷವನ್ನ ಅದ್ಭುತವಾಗಿ ಸಂಘಟನೆ ಮಾಡೋದ್ರಲ್ಲಿ, ಕಾರ್ಯಕರ್ತರನ್ನ ಆಕ್ಟಿವ್ ಮಾಡೋದ್ರಲ್ಲಿ, ಕರ್ನಾಟಕ ಕಾಂಗ್ರೆಸ್ಗೆ ಚೈತನ್ಯ ತುಂಬುವ ವಿಷಯದಲ್ಲಿ ನಂಬರ್ 1 ಡಿ ಕೆ ಶಿವಕುಮಾರ್. ಇನ್ನು ಬೇರೆ ಬೇರೆ ಆಡಳಿತ ಆಚೆ ಈಚೆ ಸಾವಿರ ಆರೋಪಗಳಿರುವ ಬಿಟ್ಟಾಕಿದನ್ನ ಅದನ್ನು ಬಿಟ್ಟು ಮಾತಾಡೋದಾದ್ರೆ ಕಾಂಗ್ರೆಸ್ ಪಾರ್ಟಿ ಸಂಘಟನೆ ವಿಷಯದಲ್ಲಿ ಡಿ ಕೆ ಶಿವಕುಮಾರ್ಗೆ ಸರಿಸಾಟಿ ಯಾರೂ ಇಲ್ಲ. ಸತೀಶ್ ಜಾರಕಿಹೊಳಿ ಅವರು ಹೇಳುವಂತೆ ಡಿ ಕೆ ಶಿವಕುಮಾರ್ 2 ಹುದ್ದೆಗಳನ್ನ ನಿಭಾಯಿಸುವಲ್ಲಿ ವಿಫಲರಾಗಿದ್ದಾರಾ, ಕೆಪಿಸಿಸಿ ಅಧ್ಯಕ್ಷರಾಗಿ ಜವಾಬ್ದಾರಿ ನಿರ್ವಹಣೆ ಮಾಡೋದ್ರಲ್ಲಿ ವಿಫಲರಾಗಿದ್ದಾರಾ, ಡಿ ಕೆ ಶಿವಕುಮಾರ್ಗಿಂತ ಅಧ್ಯಕ್ಷ ಸ್ಥಾನವನ್ನು ಅಚ್ಚುಕಟ್ಟಾಗಿ ನಿಭಾಯಿಸುವಂತ ವ್ಯಕ್ತಿ ಯಾರು? ಹಾಗಾದ್ರೆ ಡಿ ಕೆ ಶಿವಕುಮಾರ್ ನಂತರ ಯಾರಾಗಬೇಕು ಕೆಪಿಸಿಸಿ ಅಧ್ಯಕ್ಷರು? ಡಿ ಕೆ ಶಿವಕುಮಾರ್ಗಿಂತ ಅದ್ಭುತವಾಗಿ ನಿರ್ವಹಣೆ ಮಾಡೋ ವ್ಯಕ್ತಿ ಇದ್ದಾರಾ? ಏನ್ ಕತೆ ಇದ್ರೆ ಅವ್ರು ಯಾರು? ಕಾಮೆಂಟ್ ಮಾಡಿ. ಧನ್ಯವಾದ. ಇದು ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ.